ಮಂದರ ಪರ್ವತ ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ. ಅದಕ್ಕೆ ವಾಸುಕಿಯನ್ನು ಸುತ್ತಾರೆ. ಸಮುದ್ರ ಮಥನೆ ಪ್ರಾರಂಭ ಆಗ್ತದೆ. ಒಂದು ಬದಿಯಲ್ಲಿ ದೈತ್ಯರು, ಒಂದು ಬದಿಯಲ್ಲಿ ದೇವತೆಗಳು. ಅದರಲ್ಲಿ ದೇವತೆಗಳು ಅವರು ಬಾಯಿ ಹಿಡಿದಿರ್ತಾರೆ. ದೈತ್ಯರು ಹೇಳಿದರು, ನಾವು ಪುಚ್ಚ ಹಿಡಿಯುವುದಿಲ್ಲ, ಬಾಲ ಹಿಡಿಯುವವರಲ್ಲ, ಅಮಂಗಲಂ, ಅದು ಕೆಟ್ಟದು ಅಂತ ತೀರ್ಮಾನ ಮಾಡಿ ಕೈ ಕಟ್ಟಿ ನಿಂತಿರ್ತಾರೆ. ನಾವು ಯಾರೂ ಬರುವುದಿಲ್ಲ ಸಮುದ್ರ ಮಥನೆಗೆ. ಕಷ್ಟ ನೋಡಿ, ಸಮುದ್ರ ಮಥನೆ ಆಗಬೇಕಾದ್ದು ದೇವತೆಗಳಿಗೆ. ದೈತ್ಯರನ್ನು ಎಳ್ಕೊಂಡು ಬಂದಿದ್ದಾರೆ, ಕೈಗಟ್ಟಿ ನಿಂತಿದ್ದಾರೆ. ವಿರೋಧ ಪಕ್ಷದವರು ಸಹಮತಿ ಕೊಡದಿದ್ದರೆ ಸಭೆ ಮುಂದುವರಿಯುವುದು ಹೇಗೆ? ಅಸೆಂಬ್ಲಿ ಪಾರ್ಲಿಮೆಂಟ್ ಮುಂದೆ ಹೇಗೆ ಹೋಗಬೇಕು? ಏನಿಲ್ಲ, ಧರಣಿ ಮುಷ್ಕರ ಅಂತ ಪ್ರಾರಂಭ ಆದ್ದೇ ಅಲ್ಲಿಂದ. ದೇವರು ಹೇಳಿದ ದೇವತೆಗಳ ಹತ್ರ, ನಾವು ಬಿಡೋಣ, ಪುಚ್ಚ ಹಿಡಿಯೋಣ ಅಂತ. ದೇವತೆಗಳು ಹೇಳಿದರು, ಸಾಧ್ಯ ಇಲ್ಲ ಅಂತ. ದೇವರೇ ಆ ಬಾಯಿ ಬಿಟ್ಟು ಪುಚ್ಚ ಹಿಡಿದ. ದೇವತೆಗಳಿಗೆ ಅನಿವಾರ್ಯ ಆಯಿತು. ದೇವತೆಗಳೆಲ್ಲ ಬಂದರಂತೆ. ಭಾಗವತ ಹೇಳುತ್ತೆ, ದೇವರ ಬೆನ್ನ ಹಿಂದೆ ನಾವು ಹೋಗಬೇಕು. ದೇವರು ಯಾವ ಪಕ್ಷವನ್ನು ಆಶ್ರಯಿಸಿರ್ತಾನೆ ಅದು ನಮ್ಮ ಪಕ್ಷ ಆಗಬೇಕು. ದೇವರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾನೆ ಅದು ನಮಗೆ ಬೆಂಗಾವಲಾಗಿರಬೇಕು ಅಂತ. ದೈತ್ಯರು ಬಾಯಿ ಹಿಡಿದರು. ಅದೇನು ಸಮುದ್ರ ಮಥನೆ ಪ್ರಾರಂಭ ಆಯಿತು. ವಿಷ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾವಿನ ಬಾಯಿಯಿಂದ ಉರಿಲಿಕ್ಕೆ ಶುರುವಾಯಿತು. ದೇವರು ತೋರಿಸಿದ ದೇವತೆಗಳಿಗೆ, ನೋಡಿದಿರಾ, ನಾವು ಬಾಯಿ ಹಿಡಿದಿದ್ರೆ ಬಾಯಿ ಬಿಡಬೇಕಾಗಿತ್ತು. ದೈತ್ಯರು ಎಷ್ಟು ಒದ್ದಾಡ್ತಿದ್ದಾರೆ ನೋಡಿ ಅಂತ. ದೇವರು ಹೇಳಿದ್ದನ್ನು ಕೇಳಿದರೆ, ದೊಡ್ಡವರು ಹೇಳಿದ್ದನ್ನು ನಾವು ಕೇಳಿದರೆ ಅದು ಹೇಗೆ ನಮಗೆ ಅನುಗ್ರಹ ಆಗುತ್ತೆ ಅನ್ನೋದಕ್ಕೆ ಈ ಕತೆ ನಿದರ್ಶನ. ಸಮುದ್ರ ಮಥನೆ ಪ್ರಾರಂಭ ಆದಾಗ ಆ ಮಂದರ ಪರ್ವತ ಕುಸಿಲಿಕ್ಕೆ ಆರಂಭ ಆಯಿತು. ಆಗ ನಮ್ಮ ದೇವರು ಕೂರ್ಮನಾಗಿ ಬಂದು ಬೆನ್ನು ಕೊಟ್ಟು ಆ ಬೆಟ್ಟವನ್ನು ಎತ್ತಾನೆ. ಬರೀ ಬೆಟ್ಟವನ್ನು ಮಾತ್ರ ಅಲ್ಲ, ಎಲ್ಲ ಸಮುದ್ರವನ್ನು ಮಥನೆ ಮಾಡುವವರೊಳಗೆ ಎಲ್ಲ ಪ್ರವೇಶ ಮಾಡಿದಂತೆ. ನೇತ್ರ ಗೋತ್ರಯೋ, ಹಗ್ಗದಲ್ಲಿ ಪ್ರವೇಶ ಮಾಡಿದ, ಹಗ್ಗ ಹಿಡಿದವರಲ್ಲಿ ಪ್ರವೇಶ ಮಾಡಿದ. ದೇವರೇ ಒಂದು ರೀತಿಯಲ್ಲಿ ಅಜಿತನಾಮಕನಾಗಿ ಆ ಹಾವನ್ನು ಹಿಡಿದು ಸಮುದ್ರ ಮಥನೆ ಮಾಡಿದ. ಸುಮ್ಮನೆ ನಿಮಿತ್ತ ಮಾತ್ರ ದೇವತೆಗಳು ದೈತ್ಯರು ಅಂತ. ಸ್ವಾಮಿ ಭಗವಂತನೇ ತಾನು ಎರಡು ಕೈಯಿಂದ ಪುಚ್ಚ ಬಾಯಿಯನ್ನು ಹಿಡಿದು ಸಮುದ್ರ ಮಥನೆ ಮಾಡಿದ. ನಾವು ಪ್ರಾರಂಭ ಮಾಡಬೇಕು, ದೇವರೇ ಅದನ್ನು ಮಾಡಿಸ್ತಾನೆ ಅಂತ. ಈ ಅನುಸಂಧಾನ ನಮ್ಮಲ್ಲಿ ಇರಬೇಕಂತೆ. ಯಾವುದೇ ಕೆಲಸ ಮಾಡುವಾಗ ಪ್ರಯತ್ನ ನಮ್ಮದಿರಬೇಕು. ಆ ಪ್ರಯತ್ನಕ್ಕೆ ಫಲ ಕೊಡಲಿಕ್ಕೆ ನಮ್ಮ ಸ್ವಾಮಿ ನಮ್ಮೊಟ್ಟಿಗೆ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಸಾಧನೆಯನ್ನು ಯಶಸ್ವಿಯಾಗಿ ನಡೆಸ್ತಾನೆ ಅಂತ. ಸಮುದ್ರ ಮಥನೆ ಮಾಡಿದರೆ ಅದರಲ್ಲಿ ಕುದುರೆ ಬಂತು, ಉಚ್ಚೈಶ್ರವ ಬಂತು, ಐರಾವತ ಬಂತು, ಆನೆಗಳು ಬಂತು, ಎಲ್ಲ ಹೋಮಕ್ಕೆ ಬೇಕಾದ ದ್ರವ್ಯಗಳು ಬಂತು. ಒಬ್ಬೊಬ್ಬರು ಅದನ್ನು ಹಂಚಿಕೊಂಡ್ರು. ಸುರ ಬಂತು, ದೈತ್ಯರು ಸ್ವೀಕಾರ ಮಾಡಿದರು. ಸಮುದ್ರ ಮಥನೆ ಮಾಡುವಾಗ ಮಹಾಲಕ್ಷ್ಮೀ ದೇವಿ ಮೇಲಕ್ಕೆ ಬಂದಳು, ಮಾಲೆ ಹಿಡ್ಕೊಂಡು ಬಂದಳು. ಭಗವಂತನ ಕೊರಳಿಗೆ ಮಾಲೆ ಹಾಕ್ತಾಳೆ. ಭಗವಂತ ಆ ಮಹಾಲಕ್ಷ್ಮಿಯನ್ನು ಸ್ವೀಕಾರ ಮಾಡಿದ. ಮೇಲೆ ಅಮೃತದ ಕಲಶವನ್ನು ಹಿಡ್ಕೊಂಡು ಧನ್ವಂತರಿ ಬರ್ತಾನೆ ಮೇಲೆ. ದೈತ್ಯರು ಆ ಕಲಶವನ್ನು ಬಲಾತ್ಕಾರವಾಗಿ ಎಳ್ಕೊಳ್ತಾರೆ. ದೇವತೆಗಳ ಮುಖ ಚಿಕ್ಕದಾಯಿತು. ಇಡೀ ಸಮುದ್ರ ಮಥನದ ಮೂಲ ಉದ್ದೇಶ ಅಮೃತ ಬೇಕು ಅಂತ. ಅಮೃತ ಕೊಟ್ಟಿದರೆ ನಮಗೆ ಮರಣ ಇಲ್ಲ ಅಂತ. ಆ ಕಲಶವನ್ನೇ ಯಾವಾಗ ಬಲಾತ್ಕಾರವಾಗಿ ದೈತ್ಯರು ತಗೊಂಡ್ರು, ದೇವತೆಗಳಿಗೆ ಬೇಜಾರಾಯಿತು. ನಮಗೆ ಸಿಗಲಿಲ್ಲ ಅಂತ ಒಂದು ಚಿಂತೆ. ಇನ್ನೊಂದು ಚಿಂತೆ ಏನು ಅಂದರೆ, ದೈತ್ಯರು ಕೊಡಿದರೆ ಇನ್ನಷ್ಟು ಸೊಕ್ಕು ಬರ್ತದೆ, ಅಹಂಕಾರಿಗಳಾಗ್ತಾರೆ ಅಂತ. ಅಯ್ಯೋ, ಯಾರಿಗೆ ಸೇರಬಾರದು ಅವರಿಗೆ ಸೇರಿತು ಅನ್ನುವಂಥದ್ದು ಮತ್ತೊಂದು ದುಃಖಕ್ಕೆ ಕಾರಣ ಆಯಿತು. ದೇವರು ನೋಡಲೇ ಇಲ್ಲ ಅಂತ ದೇವತೆಗಳನ್ನು. ದೇವತೆಗಳಿಗೆ ಟೆನ್ಷನ್, ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು. ಯಾವತ್ತೂ ಅಷ್ಟೇ ಅಂತೆ. ಏನಾಗಬೇಕೋ ಅದನ್ನು ದೇವರು ಮಾಡ್ತಾನೆ. ನಮಗೆ ಟೆನ್ಷನ್, ಅಯ್ಯೋ ಅವನು ತಗೊಂಡ, ಅವನಿಗೆ ಹೋಯಿತು, ಅವನಿಗೆ ಅಧಿಕಾರ ಬಂತು, ನಮಗೆ ಕಷ್ಟ ಅಂತ. ದೇವರಿಗೆ ಒಪ್ಪಿಸಿದರೆ ಭಗವಂತ ಅದನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೇಗೆ ದೈತ್ಯರು ತೆಕೊಂಡ್ರೋ ಭಗವಂತ ಅದಕ್ಕಿಂತ ಸುಲಭವಾಗಿ ತೆಕೊಂಡ ಕ್ರಮವನ್ನು ಭಾಗವತ ಹೇಳಿತು. ನಮ್ಮ ದೇವರು ಮೋಹಿನಿಯ ರೂಪವನ್ನು ಸ್ವೀಕಾರ ಮಾಡಿದ. ಯಾವಾಗ ಆಕರ್ಷಕವಾದ ರೂಪವನ್ನು ಸ್ವೀಕಾರ ಮಾಡಿದ, ದೈತ್ಯರೆಲ್ಲ ಮೋಹಗೊಂಡರು. ಕಿತ್ತುಕೊಂಡ ದೈತ್ಯರು ಆ ಕಲಶವನ್ನು ಹಾಗೇ ಮೋಹಿನಿಯ ಕೈಯಲ್ಲಿ ಕೊಡಲಿಕ್ಕೆ ಬಂದರು. ಮೋಹಿನಿ ಹೇಳಿದ್ಲು, ನನಗೆ ಬೇಡ ಇದು ಅಂತ. ತಕೋ ಅಂತ ಹೇಳಿದ್ರಂತೆ. ಬೇಡ ಅಂತ ಹೇಳುವವರಿಗೆ ಕೊಡುವ ಉಪಚಾರ ಜಾಸ್ತಿ ನಮ್ಮದು. ಮೋಹಿನಿಯ ಕೈಯಲ್ಲಿ ಕೊಟ್ಟರು. ಮೋಹಿನಿ ಹೇಳಿದ, ಏನು ಮಾಡಬೇಕು? ಹಂಚು. ನನಗೆ ಹಂಚಲಿಕ್ಕೆ ಬರುವುದಿಲ್ಲ, ನನಗೆ ಬಡಿಸಲಿಕ್ಕೆ ಬರುವುದಿಲ್ಲ
ಅಂತ ಹೇಳಿದರು. ಪರವಾಗಿಲ್ಲ, ನಿನಗೆ ಹೇಗೆ ಬರುತ್ತೋ ಹಾಗೆ ಬಡಿಸು ಅಂತ ಹೇಳಿದರು. ನೋಡಿ, ನಮ್ಮ ದೇವರದ್ದು ಎಂತಹ ಸಾಮರ್ಥ್ಯ! ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ನಮ್ಮ ದೇವರದ್ದು. ಗಂಡು ರೂಪವನ್ನು ಬಿಟ್ಟು ಹೆಣ್ಣು ರೂಪವನ್ನು ಸ್ವೀಕಾರ ಮಾಡಿ ಆ ಕಲಶವನ್ನು ಸ್ವೀಕಾರ ಮಾಡಿದೆ. ಹೇಗೆ ಕಸಿದುಕೊಂಡರು ದೈತ್ಯರು, ಅದಕ್ಕಿಂತ ವೇಗವಾಗಿ ಮೋಹಿನಿಯ ಕೈಯಲ್ಲಿ ಕೊಟ್ಟರು. ಮೋಹಿನಿ ಹೇಳ್ತಾಳೆ, ಎಲ್ಲ ಕೂಡಿ ಅಂತ. ಎಲ್ಲರೂ ಕೂತರು. 2 ವಿಭಾಗ ಮಾಡಿ ಅಂತ, ದೇವತೆಗಳ ವಿಭಾಗ, ದೈತ್ಯರ ವಿಭಾಗವನ್ನು ಮಾಡಿ ದೇವತೆಗಳಿಗೆ ಅಮೃತವನ್ನು ಹಂಚಿದ್ಲು. ಶಬ್ದ ಕೇಳಿಸ್ಲಿಕ್ಕೆ ಶುರುವಾಯಿತು. ಪಾತ್ರೆ ಖಾಲಿ ಆಯಿತು ಅಂತ ಗೊತ್ತಾಯಿತು. ರಾಹು ಆಚೆ ಕಡೆಯಿಂದ ಈಚೆಗೆ ಹಾರಿದ. ನಮ್ಮ ದೇವರು ಸುಧಾ ಕೈಗೆ ಹಾಕಿದ, ಬಾಯಿಗೆ ಹಾಕಿದ, ಕೊರಳಿಗೆ ಬರುವ ಕತ್ತರಿಸಿ ಹಾಕಿದ ರಾಹುಕೇತುಗಳ ನಿರ್ಮಾಣ ಆಯಿತು ಅಂತ ಭಾಗವತ ಹೇಳುತ್ತೆ. ದೈತ್ಯರಿಗೆ ಸಿಗಲಿಲ್ಲ ಅಮೃತ. ದೈತ್ಯರು ಗಲಾಟೆ ಮಾಡಿದರು. ದೇವತೆಗಳು ಆಗಾಗಲೇ ಅಮೃತವನ್ನು ಕುಡಿದದ್ರಿಂದ ಶಕ್ತಿ ಇತ್ತು. ದೈತ್ಯರು ಸೋಲ್ತಾರೆ, ದೇವತೆಗಳು ಗೆಲ್ತಾರೆ. ಸಮುದ್ರ ಮಥನೆಯನ್ನು ಭಗವಂತನೇ ಮಾಡಿಸಿ, ಭಗವಂತನೇ ಆ ಫಲವನ್ನು ಕೊಡಿಸಿ ಅಮೃತವನ್ನು ಉಣಿಸಿದ ಕಥೆಯನ್ನು ಭಾಗವತ ಹೇಳುತ್ತೆ. ಹಾಗಾಗಿ ನಮ್ಮ ಮನೆಯ ಜವಾಬ್ದಾರಿ ಭಗವಂತನಿಗೆ ನಾವು ಕೊಟ್ಟರೆ ನಮ್ಮ ಮನೆಗೆ ಅಮೃತವನ್ನು ಉಣಿಸ್ತಾನೆ, ವಿಷವನ್ನೆಲ್ಲ ದೂರ ಕಳಿಸಿಕೊಡ್ತಾನೆ. ಹಾಗೆ ಭಗವಂತ ರಕ್ಷಣೆ ಮಾಡಿದ ಪರಿಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಸಮುದ್ರ ಮಥನ ಅಂತಂದರೆ ನಮ್ಮ ಜೀವನದಲ್ಲಿ ದಿನಾ ಸಮುದ್ರ ಮಥನೆ ಮಾಡಬೇಕಂತೆ. ಒಳ್ಳೆಯ ವಿಚಾರಗಳ ಮಥನೆಯನ್ನು ನಾವು ನಡೆಸಬೇಕಂತೆ. ಎಲ್ಲವನ್ನೂ ನಾವು ಕೇಳಿರ್ತೇವೆ. ಮಥನೆ ಮಾಡಿ ಯಾವುದು ಒಳ್ಳೆಯದಿದೆ ಅದನ್ನು ನಾವು ಸ್ವೀಕಾರ ಮಾಡಬೇಕಂತೆ, ಯಾವುದು ಕೆಟ್ಟದಿದೆ ಅದನ್ನು ಬಿಡಬೇಕು. ವಿಷ, ಸುರ ಅದನ್ನೆಲ್ಲ ನಾವು ಬಿಟ್ಟ ಹಾಗೆಯೇ ಕೆಟ್ಟದನ್ನೆಲ್ಲ ಬಿಡಬೇಕು. ಅಮೃತವನ್ನು ಸ್ವೀಕಾರ ಮಾಡಿದ ಹಾಗೆಯೇ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು, ಅಮೃತವನ್ನು ಸ್ವೀಕಾರ ಮಾಡಬೇಕು. ನಾವು ಯಾವುದರಿಂದ ಮೃತರಾಗುವುದಿಲ್ಲ, ಯಾವುದರಿಂದ ನಾವು ಸೋಲುವುದಿಲ್ಲ, ಅದನ್ನು ನಾವು ಗ್ರಹಿಸಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ. ದೈತ್ಯರು ಸೋತರು. ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಮತ್ತೆ ಬದುಕಿ, ಮತ್ತೆ ಸಾಧನೆ ಮಾಡಿ, ಮತ್ತೆ ಹೋಮಗಳನ್ನು ಮಾಡಿ, ಮತ್ತೆ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ. ದೇವಲೋಕಕ್ಕೆ ಲಗ್ಗೆ ಇಟ್ಟು ದೇವಲೋಕವನ್ನು ಸ್ವಾಧೀನ ಮಾಡ್ತಾರೆ. ಆವಾಗ ಅದಿತಿ ದುಃಖಪಟ್ಟಾಗ ನಮ್ಮ ದೇವರು ವಾಮನನಾಗಿ ಅವತರಿಸ್ತಾನಂತೆ, ಬ್ರಹ್ಮಚಾರಿಯಾಗಿ ಬರ್ತಾನೆ ಅಂತೆ. ಬಲಿಯ ಯಾಗ ನಡೀತಾ ಇದೆ, 100ನೇ ಯಾಗ. ಆ 100ನೇ ಯಾಗ ಮಾಡಿದರೆ ಶತಕ್ರತು ಆಗ್ತಾನೆ. ಇಂದ್ರ ಪದವಿ ಬಲಿಗೆ ಬರಬೇಕು. ಹಾಗಾಗಿ ಆ ಜಾಗಕ್ಕೆ ನಮ್ಮ ದೇವರು ಬರ್ತಾರೆ ಅಂತೆ. ಬರುವಾಗ ಇಡೀ ಭೂಮಿ ಅಲ್ಲಾಡ್ತದೆ ಅಂತೆ. ಅವನ ಯಜ್ಞದ ಜಾಗ ಅಲ್ಲಾಡ್ತದೆ ಅಂತೆ. ನರ್ಮದಾ ನದಿ ತೀರದಲ್ಲಿ ಭೃಗುಕಚ್ಚದಲ್ಲಿ ಅವನು ಯಾಗ ಮಾಡ್ತಾ ಇದ್ದರೆ ನಮ್ಮ ದೇವರು ಬಂದಾಗ ಆ ಯಾಗದ ಬೆಂಕಿ ತೇಜಸ್ಸನ್ನು ಕಳ್ಕೊಂಡಿತಂತೆ. ಕಳ್ಕೊಂಡದ್ದಲ್ಲ, ನಮ್ಮ ಮನೆಯಲ್ಲಿ ದೀಪ ಇರ್ತದೆ ಅಂತ ಇಟ್ಕೊಳ್ಳಿ. ನಾವು ಸೂರ್ಯ ಬಂದ ಅಂತಂದರೆ ಆ ದೀಪ ಕಾಣುವುದಿಲ್ಲ. ಅಗ್ನಿಯ ದೀಪ ಭಗವಂತನ ಮುಂಭಾಗದಲ್ಲಿ ಅದು ಹೇಗೆ ಕಾಣಿಸಬೇಕು? ನಮ್ಮ ದೇವರು ಸ್ವಯಂ ಜ್ಯೋತಿ, ಇಡೀ ಜಗತ್ತನ್ನು ಬೆಳಗಿಸುವ, ಸೂರ್ಯಾದಿಗಳಿಗೆ ಬೆಳಕನ್ನು ಚೆಲ್ಲುವ ಶಕ್ತಿ ನಮ್ಮ ದೇವರು. ಹಾಗಾಗಿ ಅವನ ಮುಂದೆ ಅಗ್ನಿ ತನ್ನ ತಾಕತ್ತನ್ನು ಕಳಕೊಂಡಿತು ಅಂತ ಭಾಗವತ ಹೇಳುತ್ತೆ. ಬಲಿ ಯಾಗ ಮಾಡ್ತಾ ಇದ್ದಾನೆ. ದೇವರು ಬಂದರೆ ಆ ತೇಜಸ್ಸನ್ನು ನೋಡಿ ನಿಂತು ಗೌರವ ಕೊಡ್ತಾನೆ ಅಂತೆ, ಕೇಳ್ತಾನಂತೆ. ಆ ಯಜ್ಞದ ಕ್ರಮ ಹೇಗೆ ಅಂತಂದರೆ ಅಲ್ಲಿ ಸರ್ವಸ್ವ ದಕ್ಷಿಣೆ ಅಂತ ಯಾರು ಬರ್ತಾರೆ ಆ ಪಾತ್ರದಲ್ಲಿ ವಿತರಣೆ ಮಾಡಬೇಕಾದ್ದು. ಈ ಪುಟಾಣಿ ವಾಮನ ಬಂದರೆ ಬಲಿ ಕೇಳ್ತಾನೆ, ಏನು ಬೇಕು ಅಂತ. ವಾಮನ ಹೇಳ್ತಾನೆ, ನನಗೆ 3 ಅಡಿ ಜಾಗ ಬೇಕು ಅಂತ ಹೇಳ್ತಾನೆ. ಬಲಿ ಆಯಿತು ಅಂತ ಒಪ್ಪಿಕೊಳ್ತಾನೆ. ಶುಕ್ರಾಚಾರ್ಯ ಹೇಳ್ತಾರೆ, ನೋ ಆಗುವುದಿಲ್ಲ ಅಂತ ತಡೀತಾರೆ ಅಂತ. ಆವಾಗಲೂ ಇದ್ರು ನೋಡಿ, ದಾನ ಕೊಡುವಾಗ ತಡೆಯುವವರು ಎಲ್ಲ ಕಾಲದಲ್ಲಿಯೂ ಇರ್ತಾರೆ. ದಾನ ಕೊಡುವವನಿಗೆ ದಾನ ಕೊಡ್ತೇನೆ ಅಂತ ಹುಮ್ಮಸ್ಸಿರ್ತದೆ. ಕೊಡಬೇಡ, ನಿಲ್ಲು, ಕೊಡಬೇಡ ಅಂತ ತಡೆಯುವವರು ಇಲ್ಲ ಅಂತೇನೂ ಅಲ್ಲ. ಶುಕ್ರಾಚಾರ್ಯರು ತಡೀತಾರೆ. ಬಲಿ ಹೇಳ್ತಾನೆ, ನಾನು ದಾನ ಕೊಡೋದು ತೀರ್ಮಾನ ಅಂತ. ಶುಕ್ರಾಚಾರ್ಯರು ಹೇಳ್ತಾರೆ, ಬಲಿ ದಾನ ತೆಕ್ಕೊಳ್ಳುವವ ಸಾಮಾನ್ಯ ಅಲ್ಲ, ಅದು ವಿಷ್ಣು ಮಾಯಾ ಮಾನವಕಃ ಯೇಷಃ, ಮೋಸದ ಮಾಣಿ ಇದು, ಕೊಡಬೇಡ ಅಂತ ಹೇಳ್ತಾನೆ. ಬಲಿ ಹೇಳಿದ, ವಿಷ್ಣುವೇ ಬಂದನ, ನಾರಾಯಣ ದೇವರೇ ಬಂದ್ರ, ನನ್ನ ಸೌಭಾಗ್ಯ, ಖಂಡಿತ 3 ಅಡಿ ಜಾಗ ಕೊಡ್ತೇನೆ. ವಿಂಧ್ಯಾವಳಿ ತನ್ನ ಹೆಂಡತಿಯನ್ನು ಕರೆದ, ನೀರು ಹಾಕು ಅಂತ ಹೇಳಿದ, ದಾನ ಮಾಡಿದ. ಅವ ಹೇಳಿದ, ಶುಕ್ರಾಚಾರ್ಯರು ಹಾಳಾಗಿ ಹೋಗು ಅಂತ. ಅವ ಹೇಳಿದ, ಹೇಗೂ ಹಾಳಾಗಿ ಹೋಗ್ತೇನೆ, ದಾನ ಕೊಟ್ಟು ವಿಷ್ಣುವಿಗೆ ನಾನು ಹಾಳಾಗಿ ಹೋಗ್ತೇನೆ ಅಂತ ಒಪ್ಪಿಕೊಂಡ ಅಂತ. ನೋಡಿ, ದಾನ ಕೊಡುವ ಆ ಮನಸ್ಸು ಅದು ಬಲಿದ್ದು. ಬಲಿಯ ಮನೆಗೆ ವಾಮನ ಬಂದಂತೆ ದಾಸರು ಹೇಳ್ತಾರೆ.
ಆ ಬಲಿಯ ಮನೆಗೆ ವಾಮನ ಬಂದ. ಯಾಕೆ ಬಂದ? ದಾನವನ್ನು ತೆಗೊಳ್ಳಿಕ್ಕೆ ಅಂತ. ಇಂತಹ ಒಂದು ಪಾತ್ರ ಎಲ್ಲಿಯಾದರೂ ಸಿಗ್ತದ? ನಾವು ದಾನ ಮಾಡುವಾಗ ದೇವರೇ ದಾನ ತೆಗೊಳ್ಳಿಕ್ಕೆ ಬರ್ತಾನೆ ಅಂತ ಆದರೆ ನಮ್ಮ ದಾನಕ್ಕೆ ಅದೆಷ್ಟೊಂದು ಮಹತ್ವ ನೋಡಿ, ನಮ್ಮ ಸೌಭಾಗ್ಯ ಅದು. ಹಾಗಾಗಿ ಬಲಿ ಕೊಟ್ಟ ದಾನವನ್ನು ನಮ್ಮ ದೇವರು ಸ್ವೀಕಾರ ಮಾಡಿದ. ಒಂದು ನೀರು ಹಾಕಿ ದಾನ ಮಾಡಿದ 3 ಅಡಿ ಜಾಗ. ನಮ್ಮ ದೇವರು ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದದೇ ಪದಂ. ಭಗವಂತ ಭೂಮಿಯಿಂದ ವ್ಯೋಮದ ತನಕ ವ್ಯಾಪಿಸಿದ ಅಂತೆ. ಭಗವಂತನ ಕಾಲಿನ ಉಗುರು ತಾಗಿ ಆ ಕಾಂಪೌಂಡ್ ವಾಲು ವಜ್ರ ಕಟಾಹ ಅದು ಭೇದಿಸಿ ಹೊರಗಿನ ನೀರು ಶುದ್ಧೋದಕ ಅದು ಒಳಗೆ ಬಂತಂತೆ. ಗಂಗೆ ಒಳಗೆ ಬಂತು, ನೀರು ತುಂಬಿ ಹರಿದು ಬಂತಂತೆ. ಭೂಮಿ ತನಕ ನೀರು ಬಂತು. ನೀವು ನೋಡಿ, ಎಲ್ಲ ನದಿಗಳ ನೀರು ಖಾಲಿ ಆಗ್ತದೆ, ಗಂಗೆಯ ನೀರು ಖಾಲಿ ಆಗುವುದೇ ಇಲ್ಲ. 6 ತಿಂಗಳು ಮಳೆಯ ನೀರು, 6 ತಿಂಗಳು ಬಿಸಿಲಿನಲ್ಲಿ ಹಿಮ ಕರಗಿ ಬಂದ ನೀರು. ಹಾಗಾಗಿ 12 ತಿಂಗಳು ತುಂಬಿ ತುಳುಕುವ ನದಿ ಅದು ಗಂಗಾ ನದಿ. ನಿರಂತರ ಹರಿತಾ ಇದೆ, ಅದು ಅಕ್ಷಯ ನದಿ. ಭಾಗವತ ಹೇಳುತ್ತೆ, ನೀರು ಒಂದು ಬಿಂದು ಹಾಕಿ ವಿಂಧ್ಯಾವಳಿ ಬಲಿ ಭಗವಂತನಿಗೆ ದಾನ ಮಾಡಿದರು. ಒಂದು ಬಿಂದು ನೀರು ಹಾಕಿದ್ದಷ್ಟೇ ದಾನಕ್ಕೆ. ಒಂದು ಬಿಂದು ನೀರು ಹಾಕಿದ್ದಕ್ಕೆ ನಮ್ಮ ದೇವರು ಅಕ್ಷಯ ನೀರನ್ನು ಕೊಟ್ಟ. ಗಂಗೆ ನಿರಂತರ ಹರಿಯುವ ತನಕ ಮಾಡಿದ. ಎಲ್ಲ ಕಡೆ ಗಂಗೆ ಸಪ್ಲೈ ಮಾಡಿದ ಭಗವಂತ. ನಾವು ದೇವರಿಗೆ ಒಂದು ಬಿಂದು ಕೊಟ್ಟರೆ ಅದು ಸಿಂಧುವಾಗಿ ಅದು ಹೇಗೆ ಅಕ್ಷಯವಾಗ್ತದೆ ಅನ್ನೋದಕ್ಕೆ ಬಲಿಯ ದಾನ ನಮಗೆ ಆದರ್ಶವಾಗ್ತದೆ. ದೇವರಿಗೆ ದಾನ ಮಾಡಿದರೆ ಅದು ಅಲ್ಪ ಅಲ್ಲ, ಅದು ಅಕ್ಷಯವಾಗಿ ನಮಗೆ ದೇವರು ಕೊಡ್ತಾರೆ. ದೇವರಿಗೆ ಏನು ಕೊಡ್ತೇವೆ ಅದು ಕಿಂಚಿತ್ತಲ್ಲ, ಅದು ಅನಂತ ಮಡಿ ಮಾಡಿ ದೇವರು ನಮಗೆ ಕೊಡ್ತಾನೆ ಅಂತ. ನಾವು ಇಲ್ಲಿ ಕೊಟ್ಟರೆ ಮನೆಯಲ್ಲಿ ಭಗವಂತ ನಮಗೆ ಅದರ ಪೂರ್ಣವಾದ ಫಲವನ್ನು ನೀಡ್ತಾನೆ ಅದನ್ನು ಭಾಗವತ ಹೇಳುತ್ತೆ. ದೇವರು ವ್ಯೋಮ ವ್ಯಾಪಿಸಿದ. 1 ಅಡಿ ಭೂಮಿಯಲ್ಲಿ, 1 ಅಡಿ ವ್ಯೋಮದಲ್ಲಿ ಹೀಗೆ ತುಂಬಿತು. 1 ಅಡಿ ದೈತ್ಯರೆಲ್ಲ ಯುದ್ಧಕ್ಕೆ ಬರ್ತಾರೆ ಅಂತೆ ವಾಮನನ ಜೊತೆಗೆ. ಅನ್ಯಾಯ ಅಂತ ನೋಡಿ, ರೆವಿನ್ಯೂ ಪ್ರಾಬ್ಲಮ್ ಯಾವಾಗಲೂ ಇದೆ ನೋಡಿ. ಆ ಮೆಷರ್ಮೆಂಟೇ ನಮಗೆ ಅರ್ಥ ಆಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ಗುಂಟೆ ಅಂತ ಹೇಳ್ತಾರೆ, ಸೆನ್ಸ್ ಅಂತ ಹೇಳ್ತಾರೆ, ಎಕರೆ ಅಂತ ಹೇಳ್ತಾರೆ, ಬೀಜ ಅಂತ ಹೇಳ್ತಾರೆ, ಏನೇನೋ ಹೆಸರು. ನಿಮ್ಮ ಇಂಡಿಯಾದಲ್ಲೇ ನೀವು ಸುತ್ತಾಡಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರು. ಈ ರೆವಿನ್ಯೂ ತುಂಬ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್. ನಮ್ಮ ದೇವರು 3 ಅಡಿ ಅಂತ ಹೇಳಿದ. ಅಳ್ದದ್ದು ನೋಡಿ, ಇಡೀ ಭೂಮಿ ಇಡೀ ಆಕಾಶ ಇನ್ನೂ 1 ಅಡಿ ಹಾಗೇ ಉಳೀತು. ಅಡಿ ಅಂದರೆ 1 ಫೀಟ್, 1 ಪಾದ ಅಷ್ಟೇ. ಆ ಪಾದ ಹೇಗೆ ಲೆಕ್ಕ ಮಾಡೋದು ನೋಡಿ. ಮೆಜರ್ಮೆಂಟಲ್ಲಿ ಅವತ್ತಿನಿಂದ ಇವತ್ತಿನ ತನಕನೂ ಆ ಪ್ರಾಬ್ಲಮ್ ಇವತ್ತೂ ಇದೆ. ಅದು ಏನು ಲೆಕ್ಕನೋ ಗೊತ್ತಾಗಲಿಲ್ಲ. ಹೇಳಿದರು 3 ಅಡಿ ಅಂತ ಹೇಳಿದ್ದು, ಊರಿಡೀ ಅಳಿದಿದ್ದು, ಏನಿದು ಅನ್ಯಾಯ ಅಂತ ದೈತ್ಯರೆಲ್ಲ ಯುದ್ಧಕ್ಕೆ ಬಂದರಂತೆ. ದೇವತೆಗಳು ಯುದ್ಧ ನಡೆಸ್ತಾರೆ, ನಮ್ಮ ದೇವರು ಅವರನ್ನೆಲ್ಲ ಸೋಲಿಸ್ತಾನೆ, ಬಲಿಯನ್ನು ಕಟ್ಟಿ ಹಾಕ್ತಾನೆ ಯುದ್ಧಕ್ಕೆ ಬಂದರೆ. ಅದಕ್ಕೆ ಹೇಳೋದು, ದಾನ ಮಾಡಬೇಡ, ದಾನ ಮಾಡಿದರೆ ಕಟ್ಟಿ ಹಾಕ್ತಾರೆ, ಬಂಧನ ಅಲ್ವಾ. ಬಲಿ ದಾನ ಮಾಡಿದರೆ ಆರಾಮಾಗಿರ್ತಿದ್ದ. ದಾನ ಮಾಡಿದ್ದಕ್ಕೆ ಇದು ಫಲ. ದೇವರು ಹೇಳಿದ, 2 ಅಡಿ ಇಟ್ಟಿದ್ದೇನೆ, ಜಾಗ ಕೊಟ್ಟಿದ್ದೆ, 3ನೇ ಅಡಿ ಎಲ್ಲಿ ಇಡಬೇಕು ಅಂತ. ಅವ ಹೇಳಿದ, ಸ್ವಾಮಿ ಜಾಗ ಇದೆ ಅಂತ ಹೇಳಿದ. ನೋಡಿ, ಜಾಗ ಇರುವುದು ಹೊರಗಲ್ಲ, ಜಾಗ ಇರುವುದು ಒಳಗೆ. ನಾವು ಹೇಳ್ತೇವೆ, ಮನೆಗೆ ಯಾರಾದರೂ ಬಂದರೆ ಜಾಗ ಇಲ್ಲರಿ, ದೊಡ್ಡ ಬಂಗಲೆ, ಹೇಳೋದೇನು ಜಾಗ ಇಲ್ಲರಿ, ಇದು ಜಾಗ, ಇದು ಮಗಂದು, ಇದು ಯಾರ ಜಾಗ, ಮಗಳದ್ದು, ಇದು ಜಾಗ ಯಾರದು, ಅಳಿಯಂದು, ಇದು ಜಾಗ ಯಾರದು, ಸೊಸೆದ್ದು. ಎಲ್ಲಿದ್ದಾರೆ? ಅಮೇರಿಕಾ, ಲಂಡನ್, ಇಲ್ಲಿ ಯಾರಿಲ್ಲ, ಭೂತ ಬಂಗಲೆ. ಆದರೆ ಜಾಗ ಇಲ್ಲ ಅಂತ ಹೇಳ್ತೇವೆ. ಒಂದು ಚಿಕ್ಕ ಮನೆಗೆ ಹೋದರೆ ಹೇಳ್ತಾರೆ, ಬನ್ನಿ ಬನ್ನಿ ಬನ್ನಿ, ಜಾಗ ಇಲ್ಲ. ಎಷ್ಟು ಜಾಗ ಇದೆ ನೋಡಿ, ಅಲ್ಲಿ ಜಾಗ ಇರೋದು ಇಷ್ಟೇ. ಒಬ್ಬ ಹೋದರೆ 2 ಹೊರಗೆ ಬರಬೇಕು, ಜಾಗ ಇಲ್ಲ. ಆ ಮನೆಯಲ್ಲಿ ಜಾಗ ಉಂಟು ಅಂತ ಹೇಳ್ತಾರೆ. ಜಾಗ ಇರುವುದು ಎಲ್ಲಿ ಹೇಳಿ? ಹೊರಗೆ ಜಾಗ ಇರುವುದಲ್ಲ, ಒಳಗೆ ಜಾಗ ಇರುವುದು. ಒಳಗಿನ ಮನಸ್ಸಲ್ಲಿ ಜಾಗ ಬೇಕು. ಬಲಿಯಲ್ಲಿ ಜಾಗ ಇತ್ತು, ಒಳಗಿಂದ ಜಾಗ ಇತ್ತು. ಅವನಿಗೆ ಹೇಳಿದ, ಆತ್ಮನಿ ವೇದನಂ, ನನ್ನ ಒಳಗೆ ಜಾಗ ಇದೆ ಸ್ವಾಮಿ ಅಂತ ಹೇಳಿದ. ನಮ್ಮ ದೇವರು ಬಲಿಯ ತಲೆಯ ಮೇಲೆ ಕಾಲಿಟ್ಟ ಅಂತೆ. ಜನ ಹೇಳಿದರು, ದಾನ ಮಾಡಿದರೆ ಹೀಗೇನೆ ನಿನ್ನ ತಲೆಯನ್ನು ತುಳಿತಾನೆ, ಯಾರಿಗೆ ದಾನ ಮಾಡಿದ್ದಿ ಅವನೇ ತಲೆ ತುಳಿತಾನೆ ಅಲ್ಲ ಅಂತ ಹೇಳಿತು ಭಾಗವತ. ತಲೆ ತುಳಿದದ್ದಲ್ಲ ಅಂತೆ. ನಮ್ಮ ದೇವರು ಆ ಪಾದವನ್ನು ಇಟ್ಟು ಒಳಗೆ ಪ್ರವೇಶ ಮಾಡಿದ ಅಂತೆ. ಅವನನ್ನು ರಥಾತಳಕ್ಕೆ ಕರ್ಕೊಂಡು ಹೋದ ಅಂತೆ. ಕರ್ಕೊಂಡು ಹೋಗಿ ಬಲಿಯ ಮನೆಯ ಕಾಯ್ದ ಅಂತ ದಾಸರು ಹೊಗಳುತ್ತಾರೆ. ನಮ್ಮ ದೇವರು ಬಲಿಯ ಮನೆಯ ಬಾಗಿಲನ್ನು ಕಾದ ಅಂತ ಹೇಳ್ತಾರೆ. ಎಂತಹ ಸೌಭಾಗ್ಯ ನೋಡಿ.
ದೇವರು ವಾಚ್ಮ್ಯಾನ್ ಆದ ಅಂತ. ನಮ್ಮ ಜೀವನದಲ್ಲಿ ಯಾರು ವಾಚ್ಮ್ಯಾನ್ ಆಗಬೇಕು? ಯಾರ್ಯಾರನ್ನೋ ವಾಚ್ಮ್ಯಾನ್ ಮಾಡ್ತೇವೆ, ಅವರನ್ನು ವಾಚ್ ಮಾಡೋದ್ರಲ್ಲೇ ಜೀವನ ಹಾಳಾಗಿ ಹೋಗ್ತದೆ. ನಮ್ಮ ದೇವರು ವಾಚ್ಮ್ಯಾನ್ ಆಗಬೇಕು. ನಾವು ಎಲ್ಲಿ ಹೋದರೂ ನಮ್ಮನ್ನು ವಾಚ್ ಮಾಡಲಿಕ್ಕೆ ದೇವರಿದ್ದಾನೆ ಅಂತ ಆದರೆ ಮತ್ತು ಯಾರು ಏನು ಮಾಡಲಿಕ್ಕೆ ಸಾಧ್ಯ? ನಮ್ಮ ಸ್ವಾಮಿ ಆ ಬಲಿಗೆ ದ್ವಾರಪಾಲಕನಾಗಿ ಅವನ ಮನೆಯನ್ನು ಅಂತಃಪುರವನ್ನು ರಕ್ಷಣೆ ಮಾಡಿದ ಕಥೆಯನ್ನು ಹೇಳಿ ಮುಂದಿನ ಕಲ್ಪದಲ್ಲಿ ಅವನಿಗೂ ಕೂಡ ಮನ್ವಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಭಗವಂತ ಕರುಣಿಸ್ತಾನೆ. ಸಾಲು ತಪ್ಪಿ ಬಂದಕ್ಕೆ ಕೊಟ್ಟ ಶಿಕ್ಷೆ ಅಂತ ಭಾಗವತ ಉಲ್ಲೇಖ ಮಾಡಿದೆ. ಹೀಗೆ ದಾನ ಮಾಡಿದ ಬಲಿಗೆ ಭಗವಂತ ಅನ್ಯಾಯ ಮಾಡಲಿಲ್ಲ. ಅವನಿಗೆ ಬೇಕಾದ ಸಮೃದ್ಧಿ ಅವನ ಮನೆಯಲ್ಲೇ ಇರ್ತಾನೆ. ಎಲ್ಲಿಯಾದರೂ ದಾನ ಕೊಟ್ಟವ, ದಾನ ತೆಕೊಂಡವ ಮನೆ ಕಾಯ್ತಾನ. ನಮ್ಮ ಸ್ವಾಮಿಗೆ ದಾನ ಮಾಡಿದರೆ ಮನೆ ಕಾಯ್ತಾನೆ, ಮನೆಯವರನ್ನು ಕಾಯ್ತಾನೆ, ಎಲ್ಲವನ್ನೂ ಕಾಯ್ತಾನೆ, ನಮ್ಮ ಸಾಧನೆಯನ್ನು ಕಾಯ್ತಾನೆ ಅನ್ನುವ ಚಿಂತನೆ ಶ್ರೀಮದ್ ಭಾಗವತ ಹೇಳ್ತದೆ. ನವಮಸ್ಕಂದದಲ್ಲಿ ರಾಜರ ವಂಶಗಳನ್ನು ಹೇಳ್ತದೆ. 2 ವಂಶ, ಸೂರ್ಯವಂಶ ಚಂದ್ರವಂಶ ಅಂತ. ಸೂರ್ಯವಂಶದಲ್ಲಿ ರಾಮದೇವರ ಅವತಾರ, ಚಂದ್ರವಂಶದಲ್ಲಿ ನಮ್ಮ ದೇವರು ಶ್ರೀಕೃಷ್ಣನಾಗಿ ಅವತರಿಸ್ತಾನೆ. ಆ ಕಥೆಯನ್ನು ನವಮ ದಶಮಸ್ಕಂದಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.